ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಪಂಚರಾಜ್ಯ ಚುನಾವಣೆ ಆಯಿತು, ರಿಸಲ್ಟ್ ಕೂಡ ಬಂತು. ಕೆಲ ರಾಜ್ಯಗಳಲ್ಲಿ ನೂತನ ಸಿಎಂ ಯಾರು ಅನ್ನೋದನ್ನ ಫೈನಲ್ ಮಾಡಿ ಪ್ರಮಾಣ ವಚನ ಸ್ವೀಕಾರ ಕೂಡ ಆಯಿತು. ಆದರೆ ಕೇರಳ ಮಾತ್ರ ಕುಂಟು ಕುದುರೆಯಂತೆ ತೀರಾ ನಿಧಾನವಾಗಿ ಸಾಗ್ತಾ ಇದೆ. ಚುನಾವಣಾ ರಿಸಲ್ಟ್ ಬಂದು ಹತ್ತತ್ರ ಒಂದು ವಾರ ಕಳೆದ್ರೂ ಕೂಡ ಇನ್ನೂ ಸಿಎಂ ಅಭ್ಯರ್ಥಿ ಯಾರು ಅನ್ನೋದೇ ಫೈನಲ್ ಆಗಿಲ್ಲ. ಬಟ್ ಮೂವರ ನಡುವೆ ಟಫ್ ಫೈಟ್ ಅಂತೂ ಇದ್ದೇ ಇದೆ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಆಪ್ತನಿಗೆ ಪಟ್ಟ ಕಟ್ಟುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಕೇರಳದ ನೂತನ ಸಿಎಂ ಯಾರು? ಕೇರಳ ರಿಸಲ್ಟ್ನಿಂದ ಸಿದ್ದರಾಮಯ್ಯ ಆಡಳಿತ ಬಲಯುತವಾಗಿದ್ದು ಹೇಗೆ? ಎಲ್ಲ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನ್ ರೂಪಲತಾ. ವೀಕ್ಷಕರೇ, ಕೇರಳದಲ್ಲಿ ಸದ್ಯ ಕೆಸಿ ವೇಣುಗೋಪಾಲ್, ವಿಡಿ ಸತೀಶನ್, ರಮೇಶ್ ಚೆನ್ನಿತ್ತಲ ನಡುವೆ ಸಿಎಂ ಸ್ಥಾನಕ್ಕಾಗಿ ಬಿಗಿ ಪೈಪೋಟಿ ಏರ್ಪಟ್ಟಿದೆ. ರಮೇಶ್ ಚೆನ್ನಿತ್ತಲ ಹರಿಪಾಡ್ ಕ್ಷೇತ್ರದ ಶಾಸಕ ಮತ್ತು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಖಾಯಂ ಸದಸ್ಯ. ಇವರು ಮಹಾರಾಷ್ಟ್ರ ಕಾಂಗ್ರೆಸ್ ಉಸ್ತುವಾರಿಯಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ವಿಡಿ ಸತೀಶನ್ ಪರವೂರು ವಿಧಾನಸಭಾ ಕ್ಷೇತ್ರದಿಂದ ಸತತ 6ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಇದರ ಜೊತೆಗೆ ಕೇರಳ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿದ್ದರು. ಇನ್ನು ಸಿಎಂ ಸಿದ್ದರಾಮಯ್ಯನವರ ಆಪ್ತನಾಗಿರುವಂತಹ ಕೆಸಿ ವೇಣುಗೋಪಾಲ್ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದು, ರಾಹುಲ್ ಗಾಂಧಿಯ ಅತ್ಯಂತ ನಿಕಟವರ್ತಿಯಾಗಿದ್ದಾರೆ. ಇವರು ಕೇರಳ ರಾಜ್ಯ ರಾಜಕಾರಣದ ನಿರ್ಧಾರಗಳ ಮೇಲೆ ದೊಡ್ಡ ಮಟ್ಟದ ಹತೋಟಿ ಹೊಂದಿದ್ದಾರೆ. ಈಗ ಕೇರಳ ಸಿಎಂ ಸ್ಥಾನಕ್ಕೆ ಕೆಸಿ ವೇಣುಗೋಪಾಲ್ ಹೆಸರು ತೀರಾ ಬಲವಾಗಿ ಕೇಳಿಬರ್ತಿದೆ. ಈವನ್ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ವೇಣುಗೋಪಾಲ್ ಅವರನ್ನ ಸಿಎಂ ಮಾಡಲು ಹೆಚ್ಚಿನ ಒಲವು ಹೊಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ಕೇರಳದಲ್ಲಿ ಕಾಂಗ್ರೆಸ್ ಗೆದ್ದಿರೋದು ಸಿಎಂ ಸಿದ್ದರಾಮಯ್ಯಗೆ ಬಲ ನೀಡಿದ್ದು, ಈಗ ಸಿಎಂ ಆಪ್ತರಾಗಿರುವಂತ ಕೆಸಿ ವೇಣುಗೋಪಾಲ್ಗೆ ಸಿಎಂ ಪಟ್ಟ ಸಿಕ್ಕರೆ ಸಿದ್ದರಾಮಯ್ಯಗೆ ಮತ್ತಷ್ಟು ಬಲ ಬಂದಂತಾಗುತ್ತೆ. ವೀಕ್ಷಕರೇ, ಒಂದ್ ಕಡೆ ಸಿದ್ದರಾಮಯ್ಯ ಬಲಯುತರಾದ್ರೆ ಹೈಕಮಾಂಡ್ ಯಾಕೋ ದುರ್ಬಲರಾದಂತೆ ಕಾಣ್ತಾ ಇದೆ. ಯಾಕಂದ್ರೆ ಚುನಾವಣೆ ಮುಗಿದು ವಾರಗಳೇ ಕಳೆದಿದೆ. ರಾಹುಲ್ ಗಾಂಧಿ ಕೂಡ ವೇಣುಗೋಪಾಲ್ ಅವರತ್ತ ಒಲವು ತೋರಿಸಿದ್ದಾರೆ. ಇಷ್ಟಾದ್ರೂ ಇನ್ನು ಸಿಎಂ ಯಾರು ಅನ್ನೋದನ್ನ ಹೈಕಮಾಂಡ್ ಇನ್ನೂ ಕೂಡ ಫೈನಲ್ ಮಾಡಿಲ್ಲ. ಒಟ್ನಲ್ಲಿ ಎಲ್ಲರ ಚಿತ್ತ ಈಗ ಕೇರಳದತ್ತ ನೆಕ್ಕಿದೆ. ಇದು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನೋಡ್ತಾ ಇರಿ ಫೋಕಸ್ ಟಿವಿ.